ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ದಾಸೋಹ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಿರುವ ಪರಕನಹಟ್ಟಿ ಗ್ರಾಮದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಶ್ರೀ ಸಿದ್ದಾರೂಢರ ಜಾತ್ರಾ ಮಹೋತ್ಸವ ಭಕ್ತಿ ಸಂಭ್ರಮದಿಂದ ಜರುಗಿದೆ. ಜಾತ್ರೆಯ 2ನೇ ದಿನ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತರ ಮನೆಗೆದ್ದಿದ್ದಾವೆ. ಮುಂಜಾನೆ 6 ಗಂಟೆಗೆ ಶ್ರೀ ಸಿದ್ದಾರೂಢರ ಅಭಿಷೇಕ ನೆರವೇರಿಸಲಾಗಿದೆ. ಅಭಿಷೇಕದ ನಂತರ ಪೂಜ್ಯ ಶ್ರೀಗಳಿಂದ ಪ್ರವಚನ ಕಾರ್ಯಕ್ರಮಗಳು ಕೂಡ ಜರುಗಿದ್ದಾವೆ. ಅನ್ನಪೂರ್ಣೇಶ್ವರಿ ಮಾತೆ ಹೊಸೂರು ಹಾಗೂ ರಾಮಣ್ಣ ಶರಣರು ಬಂದಾಗಿ ಬೇನಿವಾಡ ಅವರು ಏತಕ್ಕೆ ಚಿಂತೆಯನ್ನ ಮಾಡುವೆ ಮೋಡ ಎಂಬ ವಿಷಯದ ಕುರಿತು ಆಧ್ಯಾತ್ಮಿಕ ಉಪನ್ಯಾಸ ಕೊಟ್ಟಿದ್ದಾರೆ. ಸಂಜೆ ಕಾರ್ಯಕ್ರಮದಲ್ಲಿ ಮಾಡಲಿಲ್ಲವೇ ತಾಪವನ್ನ ಮಾಡಲಿಲ್ಲವೇ ತಪವೇ ಎಂಬ ವಿಚಾರ ಪ್ರಸ್ತಾಪಿಸಿ ಭಕ್ತರಲ್ಲಿ ಆತ್ಮ ಪರಿಶೀಲನೆಗೆ ಪ್ರೇರಣೆ ಕೊಡಲಾಗಿದೆ. ಗೋಕಾಕ್ನ ಆತ್ಮಾನಂದ ಮಹಾಸ್ವಾಮಿಗಳು, ತಲಕಟ್ನಾಡದ ಆತ್ಮಾನಂದ ಮಹಾಸ್ವಾಮಿಗಳು ಹಾಗೂ ಗೋಕಾಕ್ ಫಾಲ್ಸ್ನ ಬಸವರಾಜು ಶಾಸ್ತ್ರಿಗಳು ಭಕ್ತಿಪರ ಪ್ರವಚನ ಕೊಟ್ಟಿದ್ದಾರೆ. ದಕ್ಷಿಣ ಕೊಡಬೇಕಾದ್ರೆ ಮತ್ತೆ ಇದ್ದದ್ದನ್ನೆಲ್ಲ ದಾನ ಮಾಡಿದ್ದ, ಮತ್ತೆ ದಕ್ಷಿಣ ಕೊಡ್ಬೇಕು ಏನ್ ಮಾಡ್ಬೇಕು? ಇದನ್ನು ಮುಟ್ಟೋದ್ರಿಂದ ರಾಜ ಏನ್ ಮಾಡಿದ್ನೆಲ್ಲ ದಾನ ಮಾಡಿಬಿಟ್ಟಿದ್ದ. ದಾನ ಮಾಡಿ ನೀವು ದಕ್ಷಿಣ ಕೊಡ್ಬೇಕಾದ್ರೆ ನಾವು ಏನ್ ಕಷ್ಟಪಟ್ರಿ? ನಾವು ನೀವೆಲ್ಲಾಗಿದ್ರೆ ಒಬ್ಬೊಬ್ಬರು ಹೇಳಿದ್ರು ನೀವು ಹೋಗಿರ್ತೀರಿ, ಹೌದಲ್ಲ? ಇದೆಲ್ಲ ದಾನ ಮಾಡಿ ಮತ್ತೆ ನೀವು ದಕ್ಷಿಣ ಕೆಳಗೆ ಅಂತೀವಿ ನಾವು. ಹರಿಶ್ಚಂದ್ರ ತನ್ನ ಜೀವನ ಪಡೆದ ಒಂದೇ ಒಂದು ಶಬ್ದ ಇದ್ದಂತ ಗಾಯ ಕೈಕೊಂಡು ಹೆಂಡತಿ ಒಬ್ಬರ ಮನೆಯಲ್ಲಿ ಬಾಂಡೆ ತೊಳೆಕೊಳ್ಳಲು ಅವ ಮಶಾನ ಕಾಯಿ ಗಾಯಗಳು ದುಡ್ಡು ಕೊಟ್ಟು ಗುರುಗಳಿಗೆ ಅವ್ರು ಏನ್ ಹೇಳ್ತಾನೆ ಮಾಲಕ ಅವ್ರ ಜೀವನ ಪಡೆದ ಪಾಠನ ಮಾಡಲಿಕ್ಕೆ ಹೇಳ್ತಿಲ್ಲ. ಮಹಾಶಿವರಾತ್ರಿ ಇರುವುದರಿಂದ ಶಿವರಾತ್ರಿ ದಿವಸ ಸಿದ್ದಾರೂಢನ ಕೃಪಾ ಆಶೀರ್ವಾದದಿಂದ ಉಪವಾಸವನ್ನು ಇರ್ತಾರೆ. ಉಪವಾಸ ನಿಮಿತ್ತವಾಗಿ ಇವತ್ತು ದಿವಸ ಸಾಯಂಕಾಲ ತಾಯಂದಿರು ಪ್ರತಿ ವರ್ಷ ಪರಕನಹಟ್ಟಿ ಗ್ರಾಮದಲ್ಲಿ ಸಿದ್ದಾರೂಢರ ಈ ಮಹಾಶಿವರಾತ್ರಿ ದಿವಸ ಹೋಳಿಗೆಯ ಮಹಾಪ್ರಸಾದವನ್ನು ಮಾಡುತ್ತಾರೆ. ಆದ ಕಾರಣ ಇವತ್ತು ತಾಯಂದಿರೆಲ್ಲರೂ ಸಾಯಂಕಾಲ ಹೋಳಿಗೆಯನ್ನು ಸ್ವ ಇಚ್ಛೆಯಿಂದ ಬಂದು ಹೋಳಿಗೆಯನ್ನು ಮಠದಲ್ಲಿ ಮಾಡಿ ನಾಳೆ ಬೆಳಿಗ್ಗೆ ಅದನ್ನ ಮಹಾಪ್ರಸಾದ ಮಾಡುವಂತ ಕಾರ್ಯವನ್ನು ಪ್ರತಿ ವರ್ಷ ನಡೆದುಕೊಂಡು ಬಂದಿದೆ. ಜೊತೆಗೆ ನಾಳೆ ಸಾಯಂಕಾಲ 3 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ನಡೀತಾ ಇರ್ತದೆ. ಜೊತೆಗೆ ನಿನ್ನೆ ಸಾಯಂಕಾಲ ಅತ್ಯಾನಂದರ ಶ್ರೀಗಳವರ ತುಲಾಭಾರ ಕಾರ್ಯವನ್ನು ಮಲ್ಲಿಕಾರ್ಜುನ ಮುನವಳ್ಳಿ ದಂಪತಿಗಳು ನಡೆಸಿಕೊಟ್ಟರು. ನಿನ್ನೆ ಯಥಾವತ್ತಾಗಿ ಪ್ರವಚನ ಹಾಗೂ ಭಜನೆ ಕಾರ್ಯಕ್ರಮಗಳನ್ನು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಮಾವನೂರ್ ಹಾಗೂ ಇಂಗಳಗಿ, ಸುಲ್ತಾನ್ಪುರ್ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ರಾತ್ರಿಯ ಭಜನೆ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಭಜನೆ ಕಾರ್ಯಕ್ರಮ ಮತ್ತು ಓಂಕಾರ ರಾತ್ರಿ ಇರ್ತದೆ ಮತ್ತು ಪ್ರವಚನ ಇರ್ತದೆ. ಎಲ್ಲ ಮಹಾತ್ಮರು ಇವತ್ತು ವಿಶೇಷವಾಗಿ ಬೇರೆ ಬೇರೆ ಮಹಾತ್ಮರು ಪಾಲ್ಗೊಳ್ತಾ ಇದ್ದಾರೆ. ಇಲ್ಲಿ ಪರಕನಹಟ್ಟಿ ಗ್ರಾಮದಲ್ಲಿ ವಿಶಿಷ್ಟತೆ ಏನಂತಂದ್ರೆ ಇಲ್ಲಿ ಹಲವಾರು ಮಹಾತ್ಮರು ಆಗಿ ಹೋದಂತ ಒಂದು ಪುಣ್ಯಕ್ಷೇತ್ರ ಮತ್ತು ಹುಕ್ಕೇರಿ ತಾಲೂಕದಲ್ಲಿ ಪ್ರಥಮ ಬಾರಿಗೆ ಸಿದ್ದಾರೂಢ ಮಠ ಎಲ್ಲರ ಇತ್ತಂತಂದ್ರೆ ಅದು ಪರಕನಹಟ್ಟಿ ಗ್ರಾಮ ಅಂತ ಹೆಮ್ಮೆಯಿಂದ ಪರಕನಹಟ್ಟಿ ಗ್ರಾಮದಲ್ಲಿ ಹೇಳ್ಬೇಕಾಗ್ತದ. ಅದು ಒಂದು ಪುಣ್ಯ, ಪರಕನಹಟ್ಟಿ ಗ್ರಾಮದ ಉರುದು ಪುಣ್ಯ ಮತ್ತು ಹಿರಿಯರ ಪುಣ್ಯ ಅಂತ ಹೇಳಿ ಇವತ್ತಿನ ಸಾಯಂಕಾಲ ಪ್ರವಚನಕ್ಕೆ ಎಲ್ಲರೂ ಪಾಲ್ಗೊಂಡು ಮತ್ತು ಈ ಹೋಳಿಗೆ ಮಾಡುವ ಕಾರ್ಯಕ್ರಮಕ್ಕೆ ಎಲ್ಲ ತಾಯಂದಿರು ಬಂದು ಪಾಲ್ಗೊಂಡು ಅದಕ್ಕೆ ಸೇವೆಯನ್ನು ಮಾಡ್ಬೇಕಂತ ಹೇಳಿ ನಾನು ವಿನಂತಿ ಕೊಡಿಸ್ತಾ ಇದ್ದೇನೆ. ನಿರಂತರವಾಗಿ ನಾಳೆ ಮತ್ತೆ ಮಹಾತ್ಮರು ಬರ್ತಾ ಇರ್ತಾರೆ. ನಾಳೆ ಗೊಡಗೇರಿ ಮಲ್ಲಯ್ಯ ಮಹಾಸ್ವಾಮೀಜಿಗಳು ಮತ್ತು ತೌಗದ ಶ್ರೀಗಳವರು ನಾಳೆ ಮುಂಜಾನೆ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಳ್ತಾರೆ. ಇವತ್ತು ಸಾಯಂಕಾಲ ಮತ್ತೆ ಗೋಕಾಕದ ಶ್ರೀಗಳು ಬರ್ತಾ ಇದ್ದಾರೆ. ಹೌದು, ಕಿರೀಟ ಪೂಜೆ ಇರೋದ್ರಿಂದ ಎಲ್ಲರೂ ಪಾಲ್ಗೊಂಡು ಎಲ್ಲರೂ ಪುನೀತರಾಗಬೇಕು ಮತ್ತು ಓಂಕಾರಗಳನ್ನು ಮಾಡ್ಬೇಕಂತ ಹೇಳಿ ನನ್ನ 1-2 ಮಾತಲ್ಲಿ ರಾಮಣ್ಣ ಹೇಳ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದ ಬಾಲಕಿಯರು ಭರತನಾಟ್ಯ ಮೂಲಕ ಶ್ರೀ ಸಿದ್ದಾರೂಢರ ಭಕ್ತಿ ಗೀತೆಗಳನ್ನ ನೃತ್ಯ ರೂಪದಲ್ಲಿ ಪ್ರದರ್ಶಿಸಿದ್ರು. ಬಳಿಕ ಅತ್ಯಾನಂದ ಮಹಾಸ್ವಾಮಿಗಳಿಂದ ಕಿರೀಟ ಪೂಜೆ ನೆರವೇರಿಸಿ ಮಂಗಳಾರತಿ ನಡೆಸಲಾಗಿದೆ. ಕಾರ್ಯಕ್ರಮದ ಅಂತ್ಯದಲ್ಲಿ ಭಕ್ತರಿಗೆ ಮಹಾಶಿವರಾತ್ರಿ ಪ್ರಸಾದ ವಿತರಣೆ ಮಾಡಲಾಗಿದೆ. ಸಾವಿರಾರು ಭಕ್ತರ ಭಾಗವಹಿಸುವಿಕೆಯಿಂದ ಜಾತ್ರಾ ಮಹೋತ್ಸವ ಭಕ್ತಿಮಯ ವಾತಾವರಣದಲ್ಲಿ ಯಶಸ್ವಿಯಾಗಿ ಸಂಪನ್ನವಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.